ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಂತರೂ ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಎದ್ದೊಳೋದು. ಸಂಡೇ ಆಲ್ಮೋಸ್ಟ್ ಎಲ್ಲರೂ ಸ್ವಲ್ಪ ಲೇಟ್ ಹೇಳ್ತಾರೆ ಅಂತ ಅಂದ್ಕೊಂಡಿನಿ, ಯಾಕಂದರೆ ಸಂಡೇ ಅಂದ್ರೇ ಲೀವ್ ಇದ್ದಾಗ ಸ್ವಲ್ಪ ರಜೆ ಇರುತ್ತಲ್ವ, ಎಲ್ಲ ಆಫೀಸು ಕಾಲೇಜೆಲ್ಲ. ಸೊ ನಾವಂತರೂ ಡೈಲಿ ಸಂಡೇ ಮಾತ್ರ ಸ್ವಲ್ಪ ಲೇಟಾಗೇ ಎದ್ದೊಳೋದು ಎವ್ರಿ ವೀಕೆಂಡಲ್ಲಿ. ಸೊ ಬ್ರೇಕ್ಫಾಸ್ಟು ಇಡ್ಲಿ ಮಾಡಿದೆ, ಇಡ್ಲಿ ತಿಂದುಬಿಟ್ಟು ಸೊ ಇವತ್ತು ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕು. ಅಡುಗೆಗೆಲ್ಲ ಪ್ರಿಪೇರ್ ಮಾಡಿ ಬಂದಿದ್ದೀನಿ. ಸೊ ಈವ್ನಿಂಗ್ ನಮ್ಮ ಸಿಸ್ಟರ್ದೊಂದು ಸ್ಯಾಲ್ರಿ ಪಾರ್ಟಿ ಇತ್ತು, ಫಸ್ಟ್ನೇ ಸ್ಯಾಲ್ರಿ ಇಲ್ವಾ, ಸೊ ಹಾಗಾಗಿ ಪಾರ್ಟಿ ಮಾಡುವ ಅಂತ ಡಿಸೈಡ್ ಮಾಡಿದ್ವಿ. ಸೊ ಈವ್ನಿಂಗು ಸೊ ಒಂದು ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ, ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ಡಿಸೈಡ್ ಮಾಡಿ. ಮಧ್ಯಾಹ್ನಕ್ಕೆ ನೆನೆಸ್ಕೊಳ್ಳೋಕೆ ಏನಾದರೂ ಬೇಕು ಅಂದ್ಬಿಟ್ಟು ಕ್ಯಾಪ್ಸಿಕಮ್ ಇದ್ವು ಮನೇಲಿ, ಅದನ್ನೇ ನಾನು ಬೀಜ ಎಲ್ಲ ತೆಗ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಬಾಣಲಿಲಿ ಎಣ್ಣೆ ಹುರಿದು ಒಂದು ಪ್ಲೇಟಲ್ಲಿ ಹಾಕಿಟ್ಟಿದ್ದೆ. ಮಸಾಲೆ ಅಂತೂ ಮೊದಲೇ ರೆಡಿ ಮಾಡಿಟ್ಟಿದ್ದೆ ನಾನು. ಹಾಗಾಗಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ನಾನು ಒಂದು ಸ್ವಲ್ಪ ಜೀರಿಗೆ ಆಗಲಿ, ಸಾಸಿವೆ, ಆಮೇಲೆ ಗರಂ ಮಸಾಲ, ಆಮೇಲೆ ಅರಿಶಿಣದ ಪುಡಿ ಇವೆಲ್ಲ ಹಾಕಿಬಿಟ್ಟು ನಾನು ಬಾಣಲಿಲಿ ಅದನ್ನ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊತೀನಿ ಫಸ್ಟಿಗೆ. ನೆಕ್ಸ್ಟ್ ಏನು ಮಸಾಲ ಮಾಡ್ಕೊಂಡಿರ್ತೀನಲ್ಲ, ಸ್ವಲ್ಪ ಕೊಬ್ಬರಿ, ಆಮೇಲೆ ಇದಕ್ಕೆ ಟೊಮೊಟೊ ಹಾಗೆ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ರುಬ್ಕೊಂಡು ಏನು ನಾನು ಮಸಾಲ ರೆಡಿ ಮಾಡಿಟ್ಕೊಂಡಿದ್ನಲ್ವ ಪೌಡರ್ಗಳು, ಅವನ್ನೆಲ್ಲ ಆ್ಯಡ್ ಮಾಡ್ತೀನಿ ಇದಕ್ಕೆ. ಆಮೇಲೆ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಸ್ವಲ್ಪ ನೀರು ಹಾಕಿ ಅದೆಲ್ಲ ಮಸಾಲೆ ಚೆನ್ನಾಗಿ ಅದಕ್ಕೆ ಅಂಟ್ಕೊಬೇಕು, ಅವಾಗ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ ಪಲ್ಯ. ಸೊ ಆಮೇಲೆ ನೆಕ್ಸ್ಟ್ ನಾನೇನು ಮಾಡಿದೆ, ಎಲ್ಲ ಹುರಿದಿಟ್ಟಿದ್ನಲ್ವ ಅದನ್ನ ಕ್ಯಾಪ್ಸಿಕಮ್ನ ಅದರಲ್ಲಿ ಹಾಕಿ ಆ್ಯಡ್ ಮಾಡಿ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಆಗಬಾರ್ದು. ಸ್ವಲ್ಪ ತಳ್ಳಗಿದ್ರೆ ಅಷ್ಟು ರುಚಿ ಬರಲ್ಲ ಅದು. ಆಮೇಲೆ ನಾನೇನು ಮಾಡ್ದಪ್ಪ ಅಂದರೆ, ಮಗಳಿಗೆ ಬರ್ಡೇ ಗಿಫ್ಟ್ ಎಲ್ಲ ಬಂದಿದ್ವಲ್ಲ, ಸೊ ನಮ್ಮ ಸಿಸ್ಟರ್ ಏನು ಮಾಡಿದ್ಲು, ಬೆಳಗ್ಗೆನೇ ಅವನ್ನೆಲ್ಲ ತೋರಿಸ್ತಾ ಕೂತಿದ್ಲು. ನಾನು ಹಾಗೆ ನಮ್ಮ ವೀಕ್ಷಕರಿಗೂ ತೋರಿಸೋಣ ಅಂತ ಆಸೆ ಆಯಿತು, ಹಾಗೆ ಒಂದು ವಿಡಿಯೋ ಮಾಡೋಣ ಅದ್ರದ್ದು ಅಂತ ಅಂದು ನಿಮ್ಗೆ ಕೂಡ ಅದನ್ನು ಶೇರ್ ಮಾಡ್ತಾಯಿದ್ದೀನಿ, ನನ್ನ ಮಗಳಿಗೆ ಬಂದಿರೋ ಗಿಫ್ಟ್ಗಳನ್ನು. ಗಿಫ್ಟ್ಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಎಲ್ಲರೂ ಮಗಳಿಗೆ ಜಾಸ್ತಿ ಫ್ರಾಕ್ ಕೊಟ್ಟಿದ್ದಾರೆ, ಹಾಗೆ ಸ್ವಲ್ಪ ಅಮೌಂಟ್ ಕೂಡ ಕೊಟ್ಟಿದ್ದಾರೆ. ನನ್ನ ಸಿಸ್ಟರ್ ನನಗೆ ಸ್ಯಾರಿ ತೊಗೊಂಬಂದಿದ್ಲು, ಪಿಂಕ್ ಕಲರ್ ನಂಗೆ ತುಂಬ ಇಷ್ಟ ಅಂದ್ಬಿಟ್ಟು. ಹಾಗೆ ನನ್ನ ಮಗಳಿಗೆ ಒಂದು ವೈಟ್ ಫ್ರಾಕ್ ಬಂದಿದೆ. ಒಂದು 3 to 4 ಫ್ರಾಕ್ ಬಂದಿದ್ದಾವೆ ಸದ್ಯಕ್ಕೆ. ನನಗೆ ಇಲ್ಲಿ ಫಂಕ್ಷನಲ್ಲಿ ಎಲ್ಲೆಲ್ಲೋ ಇಟ್ಬಿಟ್ಟಿದ್ದಾರೆ. ಸೊ ನಮ್ಮ ಮನೆಯವರಿಗೆ ಶರ್ಟ್ ಕೂಡ ಮಾಡಿದ್ಲು ನಮ್ಮ ಸಿಸ್ಟರು. ಆಮೇಲೆ ಮಗಳಿಗೆ ತುಂಬ ಜಾಸ್ತಿ ಬಂದಿರೋದಲ್ವ, ಅವಳ ಬರ್ಡೇ ಅಲ್ವಾ, ಸೊ ಅವಳಿಗೆ ಜಾಸ್ತಿ ಬಂದಿತ್ತು. ಫ್ರಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಸಿಸ್ಟರ್ ಭವನನೇ ಎಲ್ಲ ತೊಗೊಂಬಂದಿರೋದು ಇದನ್ನು. ತುಂಬ ಚೆನ್ನಾಗಿದ್ವು ಕಲೆಕ್ಷನ್ಸ್ ಮಾತ್ರ, ನನಗೂ ತುಂಬ ಇಷ್ಟ ಆಯಿತು. ನಮ್ಮ ಸೋನು ಎಲ್ಲದನ್ನು ತೋರಿಸ್ತಾಯಿದ್ಲು. ಅದರಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ಇದೇ ಗಿಫ್ಟು. ನಮ್ಮ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ ಈ ಫಿಶ್ನ. ಅವಳಿಗೆ ಒಂಥರ ಭಯ ಆಗುತ್ತೆ ಅದನ್ನು ನೋಡ್ತಾ ಇದ್ದಾಗೆ. ಹಂಗೆ ನಮ್ಮ ಭವನ ಏನು ಮಾಡಿದ್ಲು ಅಂದರೆ, ಒಂದು ಫೋನ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಾಯಿದ್ಲು. ಸೊ ರಿಯಲ್ಮಿ ಬುಕ್ ಮಾಡಿದರು ನಮ್ಮ ಯಜಮಾನ್ರು ಆನ್ಲೈನಲ್ಲೇ. ಸೊ ಅದು ಇವತ್ತೇ ಬಂದಿತ್ತು ಸಂಡೇನೇ. ಸೊ ಓಪನ್ ಮಾಡಿ ಎಲ್ಲ ನೋಡ್ತಾ ಇದ್ದಾಳೆ. ಹಾಗೆ ಇಯರ್ಬಡ್ಸ್ ಕೂಡ ಬಂದಿತ್ತು ಅದ್ರ ಜೊತೆ, ಬೋಟ್ ಕಂಪ್ನಿದು. ಸೊ ಅದನ್ನು ವಾಯ್ಸ್ ಎಲ್ಲ ಹೇಗೆ ಬರುತ್ತೆ, ಏನು ಸೌಂಡ್ ಸಿಸ್ಟಮ್ ಹೇಗಿದೆ ಅಂತ ಎಲ್ಲ ಚೆಕ್ ಮಾಡಿದ್ಲು. ಅವಳಿಗಂತೂ ತುಂಬ ಇಷ್ಟ ಆಯಿತು, ತುಂಬ ಖುಷಿಪಟ್ಲು ಅದನ್ನೆಲ್ಲ. ನನ್ನ ಸಿಸ್ಟರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಬಿಟ್ಲು ಇದನ್ನು. ಸೊ ಇಲ್ಲಿ ನನ್ನ ಮಗಳು ನೋಡಿದರೆ ವಾಟರ್ ಟಬ್ಬಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾವಳೆ. ಇವಳು ಖುಷಿನ ತಡೆಯೋಕ್ಕೆ ಯಾರೂ ಇಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಕುಡಿತಿದ್ದಾಳೆ ಆ ಟಬ್ಬಲ್ಲಿ, ತುಂಬ ಖುಷಿಯಿಂದ ಅವಳು ಆಟಾಡ್ತಾ ಇದ್ಲು. ಸೊ ನಾವು ಹೇಳಿದ್ನಲ್ವ ಮುಂಚೆ ಬೆಳಗ್ಗೆನೇ ನಿಮಗೆ, ಪಾರ್ಟಿ ಹೋಗ್ಬೇಕು ನೈಟು ಸಿಸ್ಟರ್ ಸ್ಯಾಲ್ರಿದು ಅಂತ. ಸೊ ಭವನಂಗೆ ಅಂತೂ ಫುಲ್ ಬ್ಯುಸಿ ಆಗಿಬಿಟ್ಟಿದ್ಲು ಮಾತಾಡೋದ್ರಲ್ಲಿ. ಸೊ ನಾವೇನು ಮಾಡಿದೆ, ನೆಕ್ಸ್ಟು ನಮ್ಮ ಮನೆಯವ್ರಿಗಂತೂ ಮೊದಲೇ ಮೊಬೈಲಲ್ಲಿ ನೋಡೋದು ಅಂದರೆ ಇಷ್ಟ ಇಲ್ಲ. ಅದನ್ನು ನನ್ನ ಕಾಟ ಕರೆದ ಅವ್ರ ಪಾಪ ನೋಡ್ತಾರೆ, ತಿರ್ಗೋಕ್ಕೆ ರೆಡಿ ಇಲ್ಲ ಅವರು. ನಾನು ಒತ್ತಾಯ ಮಾಡಿ ತಿರುಗಿಸಿದ್ದು. ಹಾಗೆ ಇವರು ನಮ್ಮಮ್ಮ, ನನ್ನ ಮಾತುಶ್ರೀ, ನನ್ನ ಸಿಸ್ಟರು ಭವನ. ಸೊ ನಾನು ಎಲ್ಲರೂ ಹೋಗ್ಲಿಕ್ಕೆ ರೆಡಿಯಾಗಿದ್ದೀವಿ ರೆಸ್ಟೋರೆಂಟ್ಗೆ ಊಟ ಮಾಡೋಕ್ಕೆ. ಮತ್ತೆ ಸಿಗ್ತೀನಿ, ಬಾಯ್. ಹೋಗ್ತಾ ಹಾಗೆ ರೋಡಲ್ಲಿ ಇವಾಗಂತೂ ಗಣಪತಿಯ ಹಬ್ಬ ಇರೋದ್ರಿಂದ ಬೀದಿಗಳಲ್ಲಿ ರೋಡ್ಗಳಲ್ಲಿ ಗಣೇಶಗಳನ್ನ ಕೂರಿಸ್ತಾ 2-3 ಗಣಪತಿಗಳ ದರ್ಶನ ಮಾಡ್ಕೊಂಡು ಹೋದ್ವಿ. ನಮ್ಮಮ್ಮ ಮತ್ತು ನಮ್ಮ ಮನೆಯವರು, ನನ್ನ ಮಗು ಜೊತೆಲೇ ಹೋಗಿದ್ವಿ. ನಾವು ಆಟೋದಲ್ಲಿ ಹೋದ್ವಿ. ನಮ್ಮ ಸಿಸ್ಟರ್ ಹಾಗೆ ನಮ್ಮ ಸೋನು ಇಬ್ಬರು ನಮ್ಮ ಮನೆಯವ್ರ ಸ್ಕೂಟಿಲೇ ತೊಗೊಂಡು ಹೋದರು. ಅಮ್ಮ ಮತ್ತು ಯಜಮಾನ್ರು ರೋಡಲ್ಲಿ ಹೋಗ್ತಾನೆ ಎಲ್ಲ ಗಣಪತಿಗಳ ದರ್ಶನ ಮಾಡಿದ್ರು. ಈಗಂತೂ ರೋಡ್ಗಳಂತೂ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡಿರ್ತಾರೆ.
ನಾವು ಟೈಮ್ ಆಯ್ತು ಹೋಗೋಣ, ಮತ್ತು ಅಲ್ಲಿ ಆರ್ಡರ್ ಮಾಡಿದ್ರೆ ಸಿಗೋದು ಲೇಟ್ ಅಂದ್ಬಿಟ್ಟು ಬೇಗನೆ ಆಟೋ ಮಾಡಿಕೊಂಡು ರೆಸ್ಟೋರೆಂಟಿಗೆ ಬಂದು ತಲುಪಿದ್ವಿ. ಆದರೆ ನಮ್ಮ ಸಿಸ್ಟರ್ ಸ್ವಲ್ಪ ರೂಟ್ ಮಿಸ್ ಆಗಿ ಅವ್ರು ಬರಲೇ ಇಲ್ಲ. ಸೊ ನಾನು ಅಮ್ಮ ನನ್ನ ಮಗು ಕಾಯ್ತಾ ಕೂತಿದ್ವಿ. ಏನು ಮಾಡೋದು, ಹೇಗೆ ಟೈಮ್ ಪಾಸ್ ಮಾಡೋದು, ಅವ್ರು ಬೇರೆ ರೂಟ್ ಗೊತ್ತಾಯ್ತವಲ್ಲ ಅಂತ ಟೆನ್ಷನಲ್ಲೇ ಸುಮ್ಮನೆ ಕೂತಿದ್ವಿ. ಸೊ ನನ್ನ ಮಗಳು, ಅದು ನನ್ನ ಸಿಸ್ಟರ್ ಭವನ ಅಂತ, ಅಮ್ಮ, ನನ್ನ ಮಗಳಿಗಂತೂ ಯಾವುದೋ ಹೊಸ ಪ್ಲೇಸಿಗೆ ಬಂದಿರೋದಕ್ಕೆ ತುಂಬ ಖುಷಿಯಿಂದ ಕುಣಿದಾಡ್ಬಿಟ್ಲು ರೆಸ್ಟೋರೆಂಟಲ್ಲಿ. ಇರೋ ಬರೋದೆಲ್ಲ ಕಿತ್ತಾಕಿ ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೊಂಬಿಟ್ಲು. ಅವಳಿಗೆ ಫುಲ್ ಅಂದರೆ ಖುಷಿ ಆಗಿಬಿಟ್ಲು. ಅವಳಿಗೆ ಆಚೆ ಅಂದರೆ ತುಂಬ ಇಷ್ಟ. ಆಚೆ ಕಡೆ ಎಲ್ಲ ಬೈಕ್ಗಳು ಓಡಾಡೋದೆಲ್ಲ ನೋಡೋಕ್ಕೆ ತುಂಬ ಇಷ್ಟ ಅವಳಿಗಂತೂ ಅವಳು ನಗು ಖುಷಿ ನೋಡೋದೇ ಒಂದು ನನಗೆ ಹಬ್ಬ ಆದಂಗೆ ಆಗಿಬಿಟ್ಟಿತ್ತು. ನೋಡಿ ಅಲ್ಲಿ ಯಾವ ರೀತಿ ಆ ಟಿಶ್ಯೂ ಯೂಸ್ ಮಾಡೋ ಬಾಟಲ್ನೇ ಯಾವ ಥರ ಎತ್ತಿ ಬಿಸಾಕ್ತಿದ್ದಾಳೆ. ಇರೋಬ್ಬರು ಅಕ್ಕಪಕ್ಕ ಟೇಬಲ್ನವರೆಲ್ಲ ನಮ್ಮನ್ನೇ ನೋಡ್ತಾಯಿದ್ರು, ಅಷ್ಟು ಎಂಜಾಯ್ ಮಾಡ್ತಿದ್ಲು ನನ್ನ ಮಗಳು ಆಚೆ ಹೋದಾಗ. ಅವಳು ಖುಷಿ ನೋಡ್ತಾ ಸುಮ್ಮನೆ ಕೂತ್ಬಿಟ್ಟಿದ್ದೆ ನಾನಂತರೂ. ಅವಳು ಖುಷಿ ನೋಡಿದ್ರೆ ನನಗೊಂಥರ ತುಂಬ ಹ್ಯಾಪಿ ಆಗಿಬಿಟ್ಟಿತ್ತು. ನೆಕ್ಸ್ಟು ನಾವು ಆರ್ಡರ್ ಮಾಡಿದ್ವಿ ಫುಡ್ನೆಲ್ಲ. ಸೊ ಆರ್ಡರ್ಗೆ ಕಾಯ್ತಾಯಿದ್ವಿ. ಹಾಗೆ ಹಾಟ್ ವಿಂಗ್ಸ್ ಮಾಡಿದ್ವಿ, ಮ್ಯಾಂಚು ಸೂಪ್ ಮಾಡಿದ್ವಿ, ಹಾಗೆ ಚಿಕನ್ ಲಾಲಿಪಾಪ್ ಮಾಡಿದ್ವಿ, ಬಿರಿಯಾನಿ. ಸೊ ಎಲ್ಲ ಮುಂಚೆನೇ ಆರ್ಡ್ರ್ ಆಗಿತ್ತು. ಸೊ ಬರೋದು ಸ್ವಲ್ಪ ಲೇಟ್ ಆಯಿತು. ಊಟ ಎಲ್ಲ ಚೆನ್ನಾಗಿತ್ತು ತುಂಬ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ರಾಕಿಂಗ್ಸ್ ಹೋಟೆಲಲ್ಲೇ ನಾವು ಯಾವಾಗಲೂ ತುಂಬ ಇಷ್ಟಪಟ್ಟು ತಿನ್ನೋದು ನಾನ್ ವೆಜ್ನ. ಎಲ್ಲ ಖುಷಿಯಿಂದ ಊಟ ಮಾಡಿದ್ವಿ. ಊಟ ಮಾಡಿ ಎಲ್ಲರೂ ಫುಡ್ನ ತುಂಬ ಚೆನ್ನಾಗಿ ಟೇಸ್ಟ್ ಮಾಡ್ತಿದ್ರು. ನಮ್ಮ ಸೋನು ಅಂತೂ ಎಂಜಾಯ್ ಮಾಡ್ಕೊಂಡು ಸೂಪ್ನ ಕುಡಿತಾ ಇದ್ಲು. ಹಾಗೆ ಲೆಮನ್ ಜ್ಯೂಸ್ನ ಆರ್ಡ್ರ್ ಮಾಡಿದ್ವಿ. ಸೊ ಅದು ಕೂಡ ಬಂದಿತ್ತು. ಫೈನಲಿ ನನ್ನ ಸಿಸ್ಟರ್ ಸ್ಯಾಲ್ರಿ ಪಾರ್ಟಿ ಅಂತೂ ಫೈನಲಿ ಮುಗೀತು. ನಾವಂತೂ ಸಿಕ್ಕಾಪಟ್ಟೆ ಫುಡ್ನ ಎಂಜಾಯ್ ಮಾಡಿದ್ವಿ. ರಾಕಿಂಗ್ಸಲ್ಲಂತೂ ಅಲ್ಟಿ ಆಗಿರುತ್ತೆ. ಆಲ್ವೇಸ್ ಮೈ ಫೇವ್ರೆಟ್ ರೆಸ್ಟೋರೆಂಟ್ ಅದು. ರಾಕಿಂಗ್ಸಲ್ಲಿ ನಾನು ತುಂಬ ಇಷ್ಟಪಟ್ಟು, ಈಗ 2 ಇಯರ್ಸ್ ಆಯ್ತಲ್ವ ದಾವಣಗೆರೆಗೆ ಬಂದುಬಿಟ್ಟು, 2 ಇಯರ್ಸಿಂದನೂ ನಾನು ರಾಕಿಂಗ್ಸಲ್ಲೇ ನಾನ್ ವೆಜ್ ತುಂಬ ಇಷ್ಟಪಟ್ಟು ತಿನ್ನೋದು. ಓಕೆ, ಫೈನಲಿ ನನ್ನ ಬ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಯಾರೆಲ್ಲ ನನ್ನ ವಿಡಿಯೋನ ನೋಡಿದ್ದೀರಾ ಅವರಿಗೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ಕೀಪ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಲ್. ಬಾಯ್.